ನಮಸ್ಕಾರ. ಇವತ್ತಿನ ವಿಡಿಯೋ PSU ಬ್ಯಾಂಕುಗಳಲ್ಲಿ ನಂಬಲು ಅಸಾಧ್ಯವಾದ ಭಾರಿ ರ್ಯಾಲಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಮಗೆಲ್ಲ ತಿಳಿದ ಹಾಗೆ ಲಾಂಗ್ ಟರ್ಮ್ನಲ್ಲಿ ಸ್ಟಾಕ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಕಂಪನಿಗಳದ್ದು ರಿಸಲ್ಟು ಚೆನ್ನಾಗಿಲ್ಲ. ಮತ್ತೆ ಅಂಕಿ ಅಂಶಗಳು ಏನ್ ಹೇಳ್ತಾವೆ ಅಂತಂದ್ರೆ, ಕಳೆದ 10 ವರ್ಷ 20 ವರ್ಷ ಪೀರಿಯಡ್ನಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಬಹಳ ಲೋ ರಿಟರ್ನ್ ಬಂದಿದೆ, ನೆಗೆಟಿವ್ ರಿಟರ್ನ್ಸ್ ಕೂಡ ಬಂದಿದೆ. ಕಾರಣ ಏನು ಅಂತಂದ್ರೆ, ಈ ಗವರ್ಮೆಂಟ್ ನಲ್ಲಿರುವಂತಹ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಒಂದಷ್ಟು ಪ್ರೈವೇಟ್ ಬ್ಯಾಂಕಿಗೆ ಕಾಂಪಿಟಿಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ವಿಚಾರದ ಬಗ್ಗೆ ಹಿಂದಿನ ದಿನಗಳಲ್ಲಿ ನಾವು ಸುಮಾರು ವಿಡಿಯೋಗಳನ್ನು ಮಾಡಿದ್ದೇವೆ ಮತ್ತು ಸದ್ಯದ ಮಟ್ಟಿಗೆ ನೀವು ನೋಡಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಮೊಮೆಂಟಮ್ ಇರೋದ್ರಿಂದ ಸುಮಾರು ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಒಳ್ಳೆಯ ರಿಟರ್ನ್ ಕೊಟ್ಟಿದ್ದಾವೆ. ಮತ್ತು ನೀವು ಅದನ್ನೇನಾದ್ರೂ ಸರಿಯಾದ ಸಮಯದಲ್ಲಿ ಮಾರ್ಕೊಳ್ತೇನೆ ಅಂತಂದ್ರೆ ಸದ್ಯದ ಮಟ್ಟಿಗೆ ನೀವು ಒಳ್ಳೆಯ ಲಾಭವನ್ನು ಕೂಡ ನಿರೀಕ್ಷೆ ಮಾಡಬಹುದು. ಟೆಕ್ನಿಕಲ್ ಅನಾಲಿಸಿಸ್ ಇಂಡಿಕೇಟರ್ನ ಬಳಸಿಕೊಂಡು ಶಾರ್ಟ್ ಟರ್ಮ್ ಅಲ್ಲಿ ನೀವು ಬೈ ಬಂದಾಗ ಬೈ ಮಾಡಿ, ಸೆಲ್ ಬಂದಾಗ ಸೇಲ್ ಮಾಡಬೇಕಾಗುತ್ತೆ. ಅಂದಾಜು 3 ತಿಂಗಳ ಕೆಳಗೆ ನಾವು ಒಂದು ವಿಡಿಯೋ ಮಾಡಿದ್ವಿ, ಚಾನ್ಸ್ ಆಫ್ ಸಮ್ PSU ಬ್ಯಾಂಕಿಂಗ್ ಸ್ಟಾಕ್ಸ್ ರ್ಯಾಲಿಂಗ್ ಇನ್ ದ ಶಾರ್ಟ್ ಟರ್ಮ್. ಮತ್ತೆ ಥಂಬ್ನೇಲ್ ಹೀಗಿತ್ತು: ಈ 5 PSU ಬ್ಯಾಂಕ್ಗಳ ಷೇರುಗಳು ಸದ್ಯದಲ್ಲಿ ಕೊಳ್ಳಲು ಲಭ್ಯ. ಕಳೆದ ಕೆಲವು ತಿಂಗಳುಗಳಿಂದ PSU ಸ್ಟಾಕ್ಸ್, ಸ್ಪೆಷಲಿ PSU ಬ್ಯಾಂಕಿಂಗ್ ಸ್ಟಾಕ್ ಒಂದು ದೊಡ್ಡ ರ್ಯಾಲಿಯನ್ನು ಕಂಡಿದೆ. ಮತ್ತೆ ಅದರ ವ್ಯಾಲ್ಯೂಯೇಷನ್ ಹಿಸ್ಟಾರಿಕಲಿ ಹೈ ಲೆವೆಲ್ಗೆ ಹೋಗಿದೆ. ಸ್ಟಾಕ್ಸ್ ನಾವೇನ್ ಮೆನ್ಷನ್ ಮಾಡ್ತೇವೆ ಇವತ್ತು ವಿಡಿಯೋದಲ್ಲಿ, ಅಂದಾಜು 40ರಿಂದ 60% ಅಪ್ರಿಸಿಯೇಷನ್ ಅನ್ನು ಕಂಡಿದ್ದಾವೆ ಕೇವಲ 3 ತಿಂಗಳಲ್ಲಿ. ಪಟ್ಟಿ ನಿಮ್ಮ ಮುಂದೆ ಈಗ ಇದೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ಸ್ಟಾಕ್ಸ್. ಬ್ಯಾಂಕ್ ಆಫ್ ಬರೋಡಾ ಮಾರ್ಕೆಟ್ ಕ್ಯಾಪ್ 1,30,861 ಕೋಟಿ, ನೆಟ್ ಪ್ರಾಫಿಟ್ 15,005 ಕೋಟಿ, ಮತ್ತೆ ರಿಟರ್ನ್ಸ್ ಇನ್ 1 ಇಯರ್ 46%. ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಕೆಟ್ ಕ್ಯಾಪ್ 64,875 ಕೋಟಿ, ನೆಟ್ ಪ್ರಾಫಿಟ್ 3,839 ಕೋಟಿ, ರಿಟರ್ನ್ಸ್ ಇನ್ 1 ಇಯರ್ 71%. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮಾರ್ಕೆಟ್ ಕ್ಯಾಪ್ 45,816 ಕೋಟಿ, ನೆಟ್ ಪ್ರಾಫಿಟ್ 2,605 ಕೋಟಿ, ರಿಟರ್ನ್ಸ್ ಇನ್ 1 ಇಯರ್ 139%. ಕೆನರಾ ಬ್ಯಾಂಕು ಮಾರ್ಕೆಟ್ ಕ್ಯಾಪ್ 1,03,941 ಕೋಟಿ, ನೆಟ್ ಪ್ರಾಫಿಟ್ 11,345 ಕೋಟಿ, ಪರ್ಸೆಂಟೇಜ್ ರಿಟರ್ನ್ಸ್ ಇನ್ 1 ಇಯರ್ ಪ್ರಾಫಿಟ್ 87%. ಸೆಂಟ್ರಲ್ ಬ್ಯಾಂಕು ಮಾರ್ಕೆಟ್ ಕ್ಯಾಪ್ 61,826 ಕೋಟಿ, ನೆಟ್ ಪ್ರಾಫಿಟ್ ಇನ್ 2022-23 1,688 ಕೋಟಿ, ಪರ್ಸೆಂಟೇಜ್ ರಿಟರ್ನ್ಸ್ ಇನ್ 1 ಇಯರ್ 169%. IDBI ಬ್ಯಾಂಕ್ ಮಾರ್ಕೆಟ್ ಕ್ಯಾಪ್ 1,01,083 ಕೋಟಿ, ನೆಟ್ ಪ್ರಾಫಿಟ್ 22-23ರಲ್ಲಿ 3,728 ಕೋಟಿ, ರಿಟರ್ನ್ಸ್ ಇನ್ 1 ಇಯರ್ ಪ್ರಾಫಿಟ್ 87%. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಇಂಡಿಯನ್ ಬ್ಯಾಂಕ್ ಮಾರ್ಕೆಟ್ ಕ್ಯಾಪ್ 76,817 ಕೋಟಿ, ನೆಟ್ ಪ್ರಾಫಿಟ್ ಇನ್ 2022-23 5,574 ಕೋಟಿ, ರಿಟರ್ನ್ಸ್ ಒಂದು ವರ್ಷದಲ್ಲಿ 89%. ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನ ಫಿಗರ್ಸ್ ನೋಡಿದ್ರೆ ನಿಮಗೆ ತಲೆಯಲ್ಲಿ ಚಕ್ಕರ್ ಬರುತ್ತೆ. ಮಾರ್ಕೆಟ್ ಕ್ಯಾಪ್ 1,39,953 ಕೋಟಿ, ನೆಟ್ ಪ್ರಾಫಿಟ್ 2022-23ಯಲ್ಲಿ 2,099 ಕೋಟಿ, ಪರ್ಸೆಂಟೇಜ್ ರಿಟರ್ನ್ಸ್ ಇನ್ 1 ಇಯರ್ 196%. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮಾರ್ಕೆಟ್ ಕ್ಯಾಪ್ 1,37,197 ಕೋಟಿ, ನೆಟ್ ಪ್ರಾಫಿಟ್ 3,359 ಕೋಟಿ ಮತ್ತು ರಿಟರ್ನ್ಸ್ ಇನ್ 1 ಇಯರ್ 140%. SBI ಮಾರ್ಕೆಟ್ ಕ್ಯಾಪ್ 6,26,820 ಕೋಟಿ, ನೆಟ್ ಪ್ರಾಫಿಟ್ 22-23 ಇಯರ್ನಲ್ಲಿ 57,750 ಕೋಟಿ ಮತ್ತು ಪರ್ಸೆಂಟೇಜ್ ರಿಟರ್ನ್ಸ್ ಇನ್ 1 ಇಯರ್ 23%. ಯುಕೋ ಬ್ಯಾಂಕ್ ಮಾರ್ಕೆಟ್ ಕ್ಯಾಪ್ 75,908 ಕೋಟಿ, ನೆಟ್ ಪ್ರಾಫಿಟ್ 1,862 ಕೋಟಿ, ರಿಟರ್ನ್ಸ್ ಇನ್ 1 ಇಯರ್ ಪ್ರಾಫಿಟ್ ಬಂದಿದ್ದು 142%. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಕೆಟ್ ಕ್ಯಾಪ್ 1,10,557 ಕೋಟಿ, ನೆಟ್ ಪ್ರಾಫಿಟ್ 22-23ರಲ್ಲಿ 8,512 ಕೋಟಿ, ಪರ್ಸೆಂಟೇಜ್ ರಿಟರ್ನ್ಸ್ ಇನ್ 1 ಇಯರ್ 102%. ನಿಮಗೆಲ್ಲ ಕುತೂಹಲ ಇರ್ಬೋದು, ಇದು ಯಾಕೆ PSU ಬ್ಯಾಂಕ್ಗಳದ್ದು ಇಷ್ಟೊಂದು ಜಾಸ್ತಿ ಪ್ರಾಫಿಟ್, ಇಷ್ಟೊಂದು ಅಪ್ರಿಸಿಯೇಷನ್? ಮುಖ್ಯವಾದ ಕಾರಣ ಏನು ಅಂತಂದ್ರೆ, NPA ಕಮ್ಮಿ ಆಗ್ತಾ ಇದೆ ಪ್ರತಿ ಕ್ವಾರ್ಟರ್ ಅಲ್ಲಿ. ಯಾಕಂದ್ರೆ NPAಗಳನ್ನು ಬ್ಯಾಡ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಲ್ಪ ರಿಕವರಿ ಆದ್ರೂ ಕೂಡ ಅದನ್ನು ಪ್ರಾಫಿಟ್ ಎಂದು ಪರಿಗಣನೆ ಮಾಡ್ತಾರೆ. 2019-20ರಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಹೈ NPA ರಿಪೋರ್ಟ್ ಆಗಿತ್ತು.
ಮತ್ತು ಲಾಸ್ ಕೂಡ ಆಗಿತ್ತು. ಈಗ ಏನು ರಿಕವರಿ ಆದ್ರೂ ಕೂಡ ಅದನ್ನು ಪ್ರಾಫಿಟ್ ಎಂದು ಪರಿಗಣನೆ ಮಾಡ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪೀಸ್ ಆಫ್ ಇನ್ಫಾರ್ಮೇಶನ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರೀವಿಯಸ್ ಎಲೆಕ್ಷನ್ಸ್ ಏನಾಯಿತು 2014-14ರಲ್ಲಿ, ಆವಾಗಲೂ ಕೂಡ ಎಲೆಕ್ಷನ್ಗಿಂತ ಮುಂಚೆ PSU ಸ್ಟಾಕ್ಗಳಲ್ಲಿ ಪ್ರೀ ಎಲೆಕ್ಷನ್ ರ್ಯಾಲಿ ಕಂಡು ಬಂತು. ಯಾವ ರೀತಿ ಇವತ್ತು ಆಗ್ತಾ ಇದೆಯೋ ಅದೇ ತರನೇ. ಆಮೇಲೆ ಒಮ್ಮೆ ಮೇಲಕ್ಕೆ ಹೋದದ್ದು ಎಲೆಕ್ಷನ್ ಮುಗಿದ ಮೇಲೆ ಸಿಗ್ನಿಫಿಕೆಂಟ್ ಕರೆಕ್ಷನ್ ಕೂಡ ಆಯಿತು ಸಬ್ಸಿಕ್ವೆಂಟ್ ಇಯರ್ ಅಲ್ಲಿ. ಅದರಿಂದ ನಿಮ್ಮ ಹತ್ರ ಏನಾದರೂ PSU ಸ್ಟಾಕ್ಸ್ ಇದ್ರೆ ಹುಷಾರಾಗಿರಿ, ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಯಾವಾಗ ಸೇಲ್ ಅಂತ ಬರುತ್ತೋ ಆಗ ಸೇಲ್ ಮಾಡಿಕೊಳ್ಳೇಬೇಕಾಗುತ್ತೆ. ತಜ್ಞರ ಪ್ರಕಾರ ಅದೇನು ರ್ಯಾಲಿ PSU ಬ್ಯಾಂಕ್ನಲ್ಲಿ ಇದೆಯೋ ಅದು ಒಂದು ತರ ಬಬಲ್ ತರ ಇದೆ, ಯಾವಾಗ ಬೇಕಾದರೂ ಬರ್ಸ್ಟ್ ಆಗ್ಬೋದು. ಆಮೇಲೆ ಒಮ್ಮೆ ಏನಾದರೂ ಕೆಳಗೆ ಬರಲಿಕ್ಕೆ ಶುರುವಾದ್ರೆ ತಿರುಗಿ ಮೇಲಕ್ಕೆ ಹೋಗದೇ ಇರಬಹುದು ಬಹಳಷ್ಟು ವರ್ಷಗಳು. ಬಹಳ ಜನ ಇವತ್ತು ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು, ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳ ಷೇರುಗಳನ್ನು ಕೊಳ್ಳಿಕ್ಕೆ ಮುಖ್ಯವಾದ ಕಾರಣ FOMO ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಂದರೆ ಬೇಕಾದಷ್ಟು ಲಾಭ ಬರ್ತಾ ಇದೆ, ನಾನೇನಾದ್ರೂ ಹಣವನ್ನು ಹಾಕದೇ ಇದ್ರೆ ಆ ಪ್ರಾಫಿಟ್ ನನ್ನದಾಗೋದಿಲ್ಲ ಅಂತ ಹಾಕ್ತಾರೆ. ಮುಂದೆ ಏನಾದ್ರೂ ಬಬಲ್ ಬರ್ಸ್ಟ್ ಆದ್ರೆ ಅದು ಒರಿಜಿನಲ್ ರೇಟಿಗೆ ಬಂದು ಕುತ್ಕೊಳ್ಳುತ್ತೆ. ನಿನ್ನೆ ನಾವೊಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಪೋಸ್ಟ್ ಮಾಡಿದ್ವಿ. ಕೇವಲ ಒಂದು ದಿನದಲ್ಲಿ 4800ಕ್ಕೂ ಮಿಗಿಲಾಗಿ ವ್ಯೂಸ್, 430 ಕಮೆಂಟ್ ಇದೆ. ಅದನ್ನು ನೋಡಬೇಕು ಅಂತಂದ್ರೆ ನೀವು ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೆಳಗಡೆ ಸಿಗುತ್ತೆ. ನಿನ್ನೆ ನಾವು ಮಾಡಿದ ವಿಡಿಯೋ ಡಾಕ್ಟರ್ ಭರತ್ಚಂದ್ರ ಕಾರ್ಯಾಗಾರ ಸಂಪೂರ್ಣ ಕಳಪೆ, ಯಾರೂ ಸೇರಿಕೊಳ್ಳಬೇಡಿ ಅಂತ ಯಾರೋ ಕಮೆಂಟ್ ಮಾಡಿದ್ರು. ಅದನ್ನು ಇಟ್ಟಿದ್ದೇವೆ. ಜನ ಅದಕ್ಕೆ ಅಗೇನ್ಸ್ಟ್ ಆಗಿ ನಮಗೆ ಪ್ರಾಫಿಟ್ ಆಗಿದೆ ಅಂತ ದೊಡ್ಡ ಸಂಖ್ಯೆಯಲ್ಲಿ ಬರೆದಿದ್ದಾರೆ. ನನ್ನ ವಿನಮ್ರ ವಿನಂತಿ ಏನು ಅಂತಂದ್ರೆ ದಯವಿಟ್ಟು ಆ ವಿಡಿಯೋನ ಓಪನ್ ಮಾಡಿ ಎಲ್ಲಾ ಕಮೆಂಟ್ಗಳನ್ನು ಸರಿಯಾಗಿ ಓದಿ. PSU ಬ್ಯಾಂಕಿನ ಷೇರುಗಳಲ್ಲಿ ದೊಡ್ಡ ರ್ಯಾಲಿ, ಈಗ ಹೂಡಿಕೆದಾರರು ಏನು ಮಾಡಬಹುದು? ನೀವು ಈಗಾಗಲೇ PSU ಬ್ಯಾಂಕಿನ ಷೇರುಗಳಲ್ಲಿ ಹಣವನ್ನು ಹೂಡದೇ ಇದ್ರೆ, ನಿಮ್ಮ ಹತ್ರ ಒಳ್ಳೆಯ ರಿಸ್ಕ್ ಎಪಿಟೈಟ್ ಇದೆ ಅಂತಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಇನ್ನೊಮ್ಮೆ ಮಾಡಿ ಏನಾದರೂ ಬೈ ಇಂಡಿಕೇಶನ್ ಬಂದ್ರೆ ಆವಾಗ ಪರ್ಚೇಸ್ ಮಾಡ್ಬೋದು. ಆದ್ರೆ ಸೆಲ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಆ ಷೇರುಗಳನ್ನು ಇಟ್ಕೊಳ್ಬೇಡಿ. ಆ ಶಾರ್ಟ್ ವ್ಯಾಲಿನಲ್ಲಿ ಏನ್ ಪ್ರಾಫಿಟ್ ಬರುತ್ತೋ ಅದು ಮಾತ್ರ ನಮ್ಮದು ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಲಾಂಗ್ ಟರ್ಮಿಗೆ ಈ PSU ಕಂಪನಿಗಳಲ್ಲಿ ಇಟ್ಕೊಳ್ಳೋದು ಎಷ್ಟು ಲಾಭಕರ ಅಂತ ಇವತ್ತಿನವರೆಗೆ ನಮಗೆ ಅಂಕಿಅಂಶಗಳಲ್ಲಿ ತಿಳಿದು ಬಂದಿಲ್ಲ. ಈಗಾಗಲೇ PSU ಬ್ಯಾಂಕ್ಗಳ ಷೇರುಗಳು ಒಂದಷ್ಟು ದೊಡ್ಡ ರ್ಯಾಲಿಯನ್ನು ಕಂಡದರಿಂದ ಇನ್ನು ಮುಂದೆ ಏನು ಪ್ರಾಫಿಟ್ ಬರಬಹುದು ಅಂತಾನೂ ಯೋಚನೆ ಮಾಡಬೇಕಾಗುತ್ತೆ. ನೀವು ಈಗಾಗಲೇ PSU ಬ್ಯಾಂಕಿನ ಷೇರುಗಳಲ್ಲಿ ಹೂಡಿಕೆ ಮಾಡಿದ್ದು ಒಳ್ಳೆಯ ಲಾಭದಲ್ಲಿದ್ರೆ ನಮ್ಮ ಸಜೆಷನ್ ದಯವಿಟ್ಟು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನೋಡ್ತಾ ಇರಿ. ಒಂದಷ್ಟು ಪಾರ್ಷಿಯಲ್ ಪ್ರಾಫಿಟ್ ಅನ್ನು ಕೂಡ ಬುಕ್ ಮಾಡಿ, ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಸೆಲ್ ಅಂತ ಬಂದ್ರೆ ತಕ್ಷಣವೇ ಸೇಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಮುಂದೆ ಏನಾದರೂ ಕೆಳಗೆ ಬಂದ್ರೆ ಆಮೇಲೆ ನಿಮಗೆ ಬೇಸರ ಆಗ್ಬೋದು. ನಾನು ಹೈಯೆಸ್ಟ್ ರೇಟ್ ನಲ್ಲಿ ಟಾಪ್ ಅಲ್ಲಿದ್ದಾಗ ಯಾವುದೋ ಶೇರ್ ಅನ್ನು ಮಾರ್ಕೊಳ್ತೇನೆ ಅನ್ನುವಂತಹದ್ದು ಸುಳ್ಳು. ಅದಕ್ಕೆ ನಾವು ಟೈಮಿಂಗ್ ದ ಮಾರ್ಕೆಟ್ ಅಂತ ಹೇಳ್ತೇವೆ. ಅದರಿಂದಾಗಿ ಒಂದು ಒಳ್ಳೆಯ ಪ್ರಾಫಿಟ್ ಬಂದಿದೆ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಸೆಲ್ ಅಂತ ಬಂದ್ರೆ ತಕ್ಷಣ ಮಾರಿಕೊಳ್ಳುವಂತ ಎಲ್ಲ ಪ್ರಯತ್ನವನ್ನು ಮಾಡಿ. PSU ಬ್ಯಾಂಕ್ಗಳಲ್ಲಿ ಮತ್ತು ಇತರ PSU ಷೇರುಗಳಲ್ಲಿ ಲಾಂಗ್ ಟರ್ಮ್ ನಲ್ಲಿ ಏನು ಪ್ರಾಫಿಟ್ ಇದೆ ಅನ್ನುವಂಥದ್ದು ಯಾರಿಗೂ ತಿಳಿದಿಲ್ಲ. ನನ್ನ ಸಲಹೆ ಆದಷ್ಟು ಶಾರ್ಟ್ ಟರ್ಮ್ ಮಾಡಿ ಟೆಕ್ನಿಕಲ್ ಇಂಡಿಕೇಟರ್ಗಳನ್ನು ಬಳಸ್ಕೊಂಡು ಅದನ್ನ ಲಾಂಗ್ ಟರ್ಮಿಗೆ ಇಟ್ಟರೆ ರಿಸ್ಕ್ ಬಹಳ ಜಾಸ್ತಿ ಆಗುತ್ತೆ. ಈಗ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವೇನಾದರೂ ಶಾರ್ಟ್ ಟರ್ಮಿಗೆ ಅಂತ PSU ಷೇರುಗಳನ್ನು ಖರೀದಿ ಮಾಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ವಿಡಿಯೋನ ಕನಿಷ್ಠ 100 ಜನರಿಗೆ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.